ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ಎಂಪೈರ್ ನ್ಯೂಸ್. ವಿಪರೀತ ಮಳೆಯಿಂದ ಜಿಲ್ಲೆಯಲ್ಲಿ ಆಗಿರುವ ಬೆಳೆ ಹಾನಿಯ ಬಗ್ಗೆ ಕೂಡಲೇ ಸಮೀಕ್ಷೆ ನಡೆಸಿ ರೈತರಿಗೆ ಬೆಳೆ ವಿಮೆ ಕಂಪನಿಗಳಿಂದ ಸೂಕ್ತ ಪರಿಹಾರ ದೊರಕಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತ ಮತ್ತು ಕೃಷಿ ಅಧಿಕಾರಿಗಳಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಳೆ ಹಾನಿಯಾದ ಪ್ರದೇಶ ಮತ್ತು ಕಾರಂಜಾ ಜಲಾಶಯಕ್ಕೆ ಭೇಟಿ ನೀಡಿದ ಬಳಿಕ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಪರಾಮರ್ಶೆ ನಡೆಸಿದ ಸಚಿವರು, ಕಳೆದ 15 ದಿನಗಳ ಹಿಂದೆ ಹಾಗೂ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಹಲವು ಗ್ರಾಮಗಳು ರಸ್ತೆ ಸಂಪರ್ಕ ಕಡಿತವಾಗಿದ್ದು, ಈ ಸಂಪರ್ಕಗಳ ಪುನರ್ ಸ್ಥಾಪನೆಗೆ ತಕ್ಷಣ ಕ್ರಮ ವಹಿಸಬೇಕು. ಕಾರ್ಯನಿರ್ವಾಹಕ ಎಂಜಿನಿಯರುಗಳು ವಾಟ್ಸಾಪ್ನಲ್ಲಿ ಮಾಹಿತಿ ತರಿಸಿಕೊಳ್ಳುವ ಪ್ರವೃತ್ತಿ ಬಿಟ್ಟು ತಾವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು. ಮಳೆಯಿಂದ ರಸ್ತೆ ಸಂಪರ್ಕ ಕಡಿತವಾಗಿ ಹಲವು ಗ್ರಾಮಗಳಿಗೆ ಬಸ್ ಸಂಚಾರ ಸ್ಥಗಿತವಾಗಿದೆ. ಔರಾದ್, ಕಮಲನಗರ, ಭಾಲ್ಕಿ ತಾಲೂಕುಗಳ ಹೆಚ್ಚಿನ ಗ್ರಾಮಗಳಲ್ಲಿ ಬಸ್ ಸಂಚಾರ ಸ್ಥಗಿತವಾಗಿದ್ದು, ಕೂಡಲೇ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. SDRF ಮತ್ತು NDRF ಅಡಿಯಲ್ಲಿ ಎಷ್ಟು ಹಣ ಲಭ್ಯವಾಗಲಿದೆ ಎಂಬ ಬಗ್ಗೆ ಅಂದಾಜು ಮಾಡಿ ಮಳೆಯಿಂದ ಆಗಿರುವ ಹಾನಿಗೆ ಸೂಕ್ತ ಪರಿಹಾರ ದೊರಕಿಸುವಂತೆ ತಿಳಿಸಿದ ಸಚಿವರು, ತಾತ್ಕಾಲಿಕವಾಗಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಯಾವುದೇ ವಿಳಂಬವಿಲ್ಲದೆ ಕೈಗೊಳ್ಳುವಂತೆ ಮತ್ತು ಶಾಶ್ವತ ಕಾಮಗಾರಿ ಕೈಗೊಳ್ಳಲು ಪ್ರಸ್ತಾವನೆ ಸಲ್ಲಿಸುವಂತೆ ತಿಳಿಸಿದರು. ಅಡ್ವಾನ್ಸ್ ನಾಳೆ ನಾಡಿದ್ದೆ ಮಾಡಿಸ್ಬೋದು ಆಗುತ್ತಾ? ಗಾರ್ಡ್ ಸ್ಟೋನ್ಸ್ ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ ಸರ್. ನೀರು ರಿಸೀಡ್ ಆದಂಗೆ ಗಾರ್ಡ್ ಸ್ಟೋನ್ಸ್ ಕಂಪ್ಲೀಟ್. ನಿಮ್ದು ಎಷ್ಟೆಷ್ಟು ಯಾವ ಬ್ರಿಡ್ಜು ಮತ್ತೆ ಯಾವ ಕಲ್ವರ್ಟ್ಸು ಹೋಗಿದ್ದು, ಡ್ಯಾಮೇಜ್, ವಾಟರ್ ಫಿಲ್ಲಿಂಗ್ ಇಲ್ಲ ಸರ್. ಬಸವ ಕಲ್ಯಾಣಲ್ಲಿ 20 ಸೇಡಿಗಳು ಮತ್ತೆ ಸುಮಾರು 12.5 ಕಿಲೋಮೀಟರ್ ಡ್ಯಾಮೇಜ್ ಆಗಿದೆ ಸರ್. ಔರಾದಲ್ಲಿ ಸರ್ ಮ್ಯಾಕ್ಸಿಮಮ್ ನಮ್ಗೆ ಅದರಲ್ಲೂ ಬ್ರಿಡ್ಜ್ ಅದ ಸಿಡಿ ಸರ್, ಅವ್ರು ಕೂಡ ಡ್ಯಾಮೇಜ್ ಆಗಿದೆ ಸರ್. ಬೀದರಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ದುಡ್ಡು ಬೇಕಂತ ಹಾಕಿದ್ರಿ? ನಾವು ಈಗ NDRF ಅಲ್ಲಿ ನಮ್ಗೆ ಕೇವಲ 1,60,60,000 ಅದು ಏಜೆನ್ಸೀಸ್ಗೆ. ನಿಮ್ಗೆ NDRF ಅಲ್ಲಿ ಏನ್ ಸಿಗುತ್ತೆ ಟೆಂಪರರಿ ಲಿಫ್ಟ್ಗೆ ಆಗುತ್ತೆ ಅದು ಕೇಳಿ ಫೋಟೋಸ್ ಎಲ್ಲ ಅಟೆಂಡ್ ಮಾಡ್ಕೊಂಡಿರ್ತೀವಿ ಸರ್. ರಸ್ತೆ ಎಲ್ಲ ಕೆಟ್ಟೋಗಿದೆ, ಮಳೆ ನಿಂತ ಮಾಡ್ಕೊಂಡಿರ್ತೀವಿ ಸರ್. ಸೆಪ್ಟೆಂಬರ್ ನಂತರ ಬಿಡುಗಡೆ ಕ್ಲಿಯರ್ ನಾನು ಓಡಾಡ್ತಾ ಇದ್ದೀನಿ. ಒಂದ್ ಕಡೆ ಇಷ್ಟು ಹೊಂಡ ಬಿದ್ದಿದೆ, ಅದು ಯಾರಾದ್ರೂ ಮೋಟರ್ ಸೈಕಲ್ ಬಂದ್ರೆ ಸತ್ತೋಗ್ಬಿಡ್ತಾರೆ. ಇದು ಬಾಲ್ಕಿಯ ಮೇಜರ್ ಮುನ್ಸಿಪಾಲಿಟಿ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳು, ಕಮಿಷನ್ ಅಂಡ್ ಆಲ್ ಚೀಫ್ ಆಫೀಸರ್ಸ್. ಬೀದರಲ್ಲಿ ಬಾಲ್ಕಿ ಎಲ್ಲ ಕಡೆ ಜನ ಮೋಟರ್ ಸೈಕಲ್ ಓಡಾಡ್ತಾರೆ, ಹುಡುಗರೆಲ್ಲ